ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಷಯ ಸಣ್ಣ ಮಕ್ಕಳಲ್ಲಿ ಆಗುವ ಮಲಬದ್ಧತೆ. ಇವತ್ತು ನಾಳೆ ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಆಲ್ ಭಾಳ ಮಕ್ಕಳಿಗೆ ಮೋಷನ್ ಹಾರ್ಡ್ ಇರುತ್ತೆ, ಭಾಳ ಥಿಕ್ಕಾಗಿ ಬರುತ್ತೆ, ಬಹಳ ಸಮಯ ತೊಗೋತಾರೆ, ಆಮೇಲೆ 2-3 ದಿನ ಹೋಗ್ತಾನೆ ಇಲ್ಲ. ಸೊ ಇದಕ್ಕೆಲ್ಲ ಕಾರಣ ಏನು? ಸೊ ನಮ್ಮ ಆಯುರ್ವೇದ ಪ್ರಕಾರ ಇದಕ್ಕೇನು ಹೇಳ್ತಾರೆ ಅಂತ ಹೇಳಿದ್ರೆ, ಅಪಾನವಾತದ ದೃಷ್ಟಿ ಅಂತ ಹೇಳಿದ್ರೆ, ನಮ್ಮ 5 ವಾತಗಳಲ್ಲಿ ಇದು ಅಪಾನವಾತ ಅನ್ನೋದು ಶುಕ್ರಾರ್ಥವ ಶಕ್ರನ್ಮೂರ್ತ ಗರ್ಭ ನಿಷ್ಕ್ರಮಣ ಕ್ರಿಯಾ ಅಂತ ಹೇಳಿದ್ರೆ, ಶಕ್ರನ್ ಮೂತ್ರ ಶಕೃತ್ ಗರ್ಭ ಆರ್ತವ ಇದನ್ನೆಲ್ಲ ಕ್ಲಿಯರ್ ಮಾಡೋದು ಅಪಾನವಾತನೇ. ಸೊ ಅದರ ದೃಷ್ಟಿ ಆದರೆ ಮಾತ್ರ ಈ ಥರ ಆಗುತ್ತೆ. ಸೊ ಇದರಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಮಗುಗೆ ವಾತ ಪಿತ್ತಜ ಪ್ರಕೃತಿ ಇತ್ತಂತ ಹೇಳಿದ್ರೆ ಅವರಲ್ಲಿ ಜಾಸ್ತಿ ಮಾಡಿ ಡಿಹೈಡ್ರೇಟ್ ಅಂದರೆ ಬಾಡಿ ಡ್ರೈ ಆಗ್ತಾ ಇರುತ್ತೆ, ಹೀಟ್ ಆಗ್ತಾ ಇರುತ್ತೆ. ಸೊ ಇದನ್ನು ನೀವು ತಡೆಗಟ್ಕೋಬೇಕು ಫಸ್ಟ್. ನೆಕ್ಸ್ಟ್ ಏನಂತ ಹೇಳಿದ್ರೆ, ಹೊಟ್ಟೆಯಲ್ಲಿ ಹುಳಗಳಾಗೋ ಚಾನ್ಸಸ್ ಜಾಸ್ತಿ ಮಕ್ಕಳಿಗೆ, ಯಾಕಂದರೆ ಅವರು ಮಣ್ಣಲ್ಲಿ ಆಟ ಆಡೋದು, ಹೊಲಸಾಗಿರೋ ವಸ್ತುಗಳನ್ನು ಮುಟ್ಟೋದು, ಈ ಥರ ಮಾಡೋದ್ರಿಂದ ಅವರ ಕೈಯಿಂದ ಹುಳಗಳು ದೇಹಕ್ಕೆ ಪ್ರವೇಶ ಮಾಡಿಬಿಟ್ಟು ಹೊಟ್ಟೆಯಲ್ಲಿ ಹುಳ ಸೇರಿಕೊಂಡು ಮಲಬದ್ಧತೆ ಮಾಡ್ತವೆ. ಸೊ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದ್ರೆ, ರಿಪೀಟೆಡಾಗಿ ಈಟಿಂಗ್ ಮಾಡೋದ್ರಿಂದ ಅವ್ರು ಏನು ಮಾಡ್ತಾರೆ, ಬೆಳಗ್ಗೆ ನಾಷ್ಟ ಮಾಡಿ ಹೋದ್ಮೇಲೆ ಮತ್ತೆ ನೀವೇನಾದ್ರು ಟಿಫಿನಲ್ಲಿ ಇಟ್ಟಿರ್ತೀರಿ, ಮತ್ತೇನಾದ್ರು ಬಿಸ್ಕೆಟ್ ತಿಂತಾರೆ, ಮತ್ತು ಸ್ಕೂಲಿಂದ ಬಂದಮೇಲೆ ಮತ್ತೇನಾದರೂ ತಿಂತಾರೆ. ಸೊ ಈ ಥರ ರಿಪೀಟೆಡ್ ಈಟಿಂಗ್ ಮಾಡೋದ್ರಿಂದ ಅವ್ರಿಗೆ ಅಜೀರ್ಣ ಆಗಿಬಿಟ್ಟು ಆಮೇಲೆ ಹುಳನೂ ಸೇರಿಕೊಂಡು ಮೋಷನ್ ಹಾರ್ಡ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಒಂದು ಬಾಡಿ ಡ್ರೈ ಹೀಟ್ ಇದನ್ನು ತಡೆಗಟ್ಕೋಬೇಕು. ನೆಕ್ಸ್ಟು ಬಾಡಿ ಏನಂತಾರೆ, ಹೊಟ್ಟೆಯಲ್ಲಿ ಹುಳನ ಸರಿಪಡಿಸ್ಬೇಕು, ಆಮೇಲೆ ಅಜೀರ್ಣನ ಸರಿಪಡಿಸ್ಬೇಕು. ಸೊ ಅಜೀರ್ಣನ ಸರಿಪಡಿಸಿಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಯಾವುದೇ ರೋಗ ಇಲ್ಲದಾಗೆ. ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ರೋಗ ಸರ್ವೇಪಿ ಮಂದಾಗ್ನೋವು ಅಂತ ಹೇಳಿದ್ರೆ ಎಲ್ಲ ರೋಗಗಳು ಬರ್ತಾ ಇರೋದು ಮಂದ ಅಗ್ನಿಯಿಂದ. ರಿಪೀಟೆಡ್ ಈಟಿಂಗ್ ಮಾಡೋದ್ರಿಂದ ಹುಳ ಸೇರ್ಕೊಂಡ್ಬಿಟ್ಟು ಅಗ್ನಿನ ಕಡಿಮೆ ಮಾಡಿಬಿಟ್ಟು ಅವ್ರಿಗೆ ಮಲಬದ್ಧತೆ ಮಾಡ್ತಾಯಿದೆ. ಸೊ ಅಲ್ಲಿ ನಾವೇನು ಮಾಡಬೇಕು, ಹೀಟು ಆಮೇಲೆ ಡ್ರೈನೆಸ್ಸನ್ನು ಕಡಿಮೆ ಮಾಡಬೇಕು, ಜೀರ್ಣ ಮಾಡಿಸ್ಬೇಕು, ಮೋಷನ್ನ ತಂತಾನೆ ಮೋಷನ್ ಕ್ಲೀನ್ ಆಗಿಬಿಡುತ್ತೆ ಅಲ್ಲಿ. ಸೊ ಇದಕ್ಕೆ ನಾನು ಮನೆ ಮದ್ದು ಥರ ಒಂದು ಮಾತು ಹೇಳ್ತೀನಿ, ನಾವು ವಾತ ಪಿತ್ತ ಎರಡನ್ನ ಕಂಟ್ರೋಲ್ ಮಾಡಲಿಕ್ಕೆ ಹೀಟೂ ಆಗ್ಬಾರ್ದು, ಡ್ರೈನೂ ಆಗ್ಬಾರ್ದು. ಸೊ ನೀವು ಅಲೋವೆರಾ ಕೇಳಿರ್ಬೋದು, ಕುಮಾರಿ ಅಂತ ಹೇಳ್ತೀವಿ, ಅದನ್ನು ಫ್ರೆಶ್ ಪಲ್ಪನ್ನು ಬೆಳಗ್ಗೆ ಒಂದು ಅರ್ಧ ಚಮಚೆ, ರಾತ್ರಿ ಒಂದು ಅರ್ಧ ಚಮಚೆ ಈ ಥರ ಇರೋ ಮಕ್ಕಳಿಗೆ ಕೊಟ್ಬಿಟ್ರೆ ಡ್ರೈನೆಸ್ ಆಗೋದಿಲ್ಲ, ಹೀಟ್ ಕಂಟ್ರೋಲ್ ಆಗೋದಿಲ್ಲ. ಆಮೇಲೆ ಬೆಳಗ್ಗೆ ನೀವು ಒಣ ದ್ರಾಕ್ಷಿನ ಒಂದು 10-15 ಒಣ ದ್ರಾಕ್ಷಿ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ನೀವು ಅದನ್ನು ತಿನ್ನಿಸ್ತಾ ಹೋದರೆ ಕರಳು ಸ್ಮೂತ್ ಆಗುತ್ತೆ, ಮೋಷನ್ನು ಕ್ಲೀನ್ ಆಗಿಬಿಟ್ಟೆ. ಸೊ ಎರಡನ್ನು ಮಾಡಿ ಲಾಸ್ಟಿಗೆ ಇನ್ನೊಂದು ಹುಳ ತಂತಾನೆ ಅಗ್ನಿ ಇಂಪ್ರೂವ್ಮೆಂಟ್ ಆಗುತ್ತೆ, ಹುಳ ತಂತಾನೆ ಬರೋದಿಲ್ಲ ದೇಹದಲ್ಲಿ. ಸೊ ಇದನ್ನು ನೀವು ಮಾಡೋದು ಬಿಟ್ಟು ನೀವೇನು ಮಾಡ್ತೀರಾ, ಅನ್ನೆಸೆಸರಿ ಲ್ಯಾಕ್ಸೇಟಿವ್ಸ್ ಕೊಡ್ತಾರೆ, ಪೀಡಿಯಾಟ್ರಿಷನ್ಗೆ ಭೇಟಿ ಆಗ್ತಾರೆ. ಸೊ ಇದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೀವು ಇದನ್ನು ಮಾಡಿಬಿಟ್ಟು ಅವರ ದೇಹ ಪ್ರಕೃತಿನ ಅರ್ಥ ಮಾಡ್ಕೊಳ್ಳಿ, ಹುಳನ ನಿರ್ಮೂಲನೆ ಮಾಡೋ ಥರ ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಸ್ ಒಂದು ಹೇಳ್ಕೊಡಿ ಅವ್ರಿಗೆ. ಹ್ಯಾಂಡ್ ವಾಷಿಂಗ್ ಅಂದರೆ ಎಲ್ಲಿಯಾದರೂ ನೀವು ಮಣ್ಣಲ್ಲಿ ಆಟ ಆಡಿದ್ರೆ ಎಲ್ಲೇನು ಹೊರಗಡೆ ಏನಾದ್ರು ಮುಟ್ಟಿದರೆ ಬಾಯಲ್ಲಿ ಕೈಯನ್ನು ಇಟ್ಕೋಬೇಡ ಅಂತ ಹೇಳಿ ಅವಾಗ ಸ್ವಲ್ಪ ಹ್ಯಾಂಡ್ ವಾಷಿಂಗ್ ಮಾಡ್ಕೊಳ್ಳೋಕೆ ಹೇಳಿ. ಸ್ಕೂಲಲ್ಲೂ ಕೂಡ ಇದು ಮಾಡ್ತಾಯಿದ್ರೆ ಹುಳ ಬರಲ್ಲ, ಬಾಡಿ ಹೀಟ್ ಡ್ರೈ ಇದ್ದರೆ ಅಲೋವೆರಾ ಯೂಸ್ ಮಾಡಬೇಕು, ಆಮೇಲೆ ಸ್ವಲ್ಪ ನೀವು ಒಣ ದ್ರಾಕ್ಷಿ ಯೂಸ್ ಮಾಡಿಬಿಟ್ರೆ ಡೆಫಿನೆಟಾಗಿ ರಿಸಲ್ಟ್.